ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ನಾನು ಹೇಳ್ತಾ ಇದ್ದೆ ಮೊನ್ನೆಯಿಂದ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಎಸ್, ಇವತ್ತು ಮುಂದುವರೆದ ಭಾಗ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ ಆಗಿದೆ. ಇವತ್ತು ಮತ್ತೆ ಏರಿಕೆ. ಇವಾಗ ಗೊತ್ತಿರೋ ಹಾಗೆ ನಿಮ್ಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಡೆಲ್ಲಿಯಲ್ಲಿ ಏರಿಕೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಾವಾಗ ಬೇಕಾದ್ರೂ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಕೂಡ ಏರಿಕೆ ಮಾಡುವಂತ ಸಾಧ್ಯತೆಗಳಿದಾವೆ. ಒಂದು ಭಾಗದಿಂದ ಬಂತು ಅಂದ್ರೆ ಎಲ್ಲಾ ಕಡೆನೂ ಇಡೀ ಇಂಡಿಯಾದಲ್ಲೇನೆ ಮೂರು ರೂಪಾಯಿ 3 ರೂಪೀಸ್ ಆಕ್ಚುಲಿ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಸ್ವಲ್ಪ ಕಷ್ಟ ಆಗತ್ತೆ, ಬಟ್ ಏನು ಮಾಡಕ್ಕಾಗಲ್ಲ. ಪೆಟ್ರೋಲ್ ಬೇಕೇ ಬೇಕು. 3 ರೂಪಾಯಿ ಇಲ್ಲ 10 ರೂಪಾಯಿ ಜಾಸ್ತಿ ಆದ್ರೂ ಹಾಕಿಸ್ಕೊಂಡು ಹೋಗ್ಲೇಬೇಕು. ಸೊ ಎನಿವೇಸ್, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಒಂದು ಕಡೆಯಿಂದ ಶುರುವಾಗಿದೆ. ಚಿನ್ನದ ಬೆಲೆಯಲ್ಲಿ ಮತ್ತಷ್ಟು ಏರಿಕೆ ಮುಂದೆ ಒರಿತಾ ಇದೆ. ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ ನೋಡೋಣ. ಇವತ್ತಿನ 22 ಕ್ಯಾರೆಟ್ ಚಿನ್ನ 14,903 ರೂಪಾಯಿ. 14,903 ರೂಪಾಯಿ ಆಲ್ಮೋಸ್ಟ್ ಬರ್ತಾ ಇದೆ 15,000ಕ್ಕೆ. ನಿನ್ನೆ 14,873. 10 ಗ್ರಾಮಿನ ಚಿನ್ನಕ್ಕೆ ಇವತ್ತು 1,49,030. ನಿನ್ನೆ 1,48,730. ನಿನ್ನೆಗೂ ಇವತ್ತಿಗೂ 30 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 300 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. 24 ಕ್ಯಾರೆಟ್ ಚಿನ್ನ 16,234 ರೂಪಾಯಿ. ನಿನ್ನೆ 16,223 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,62,340. ನಿನ್ನೆ 1,62,230. ನನಗೂ ಇವತ್ತಿಗೂ 11 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 110 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ 12,220. ನಿನ್ನೆ 12,196. 10 ಗ್ರಾಮಿನ ಚಿನ್ನಕ್ಕೆ 1,22,205. ನಿನ್ನೆ 1,21,959. 24 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 240 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. ಏನ್ ಮಾಡಕ್ಕಾಗಲ್ಲ. ನಾನು ಮೊದಲೇ ಹೇಳಿದ್ದೆ ನಿಮ್ಗೆ ಚಿನ್ನದ ಬೆಲೆ ಮುಂದಕ್ಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಬೆಳ್ಳಿ ಆಧಾರ ಮತ್ತೆ ಇವತ್ತು 10 ರೂಪಾಯಿ ಇಳಿಕೆ ಆಗಿದೆ. 10,000 ರೂಪಾಯಿ 1 kg ಇಳಿಕೆ ಆಗಿ 290 ರೂಪೀಸ್ ಆಗಿದೆ. ನೆನ್ನೆ 3 ಲಕ್ಷ ಇತ್ತು, ಇವತ್ತು ಮತ್ತೆ 10 ರೂಪಾಯಿ ಕಮ್ಮಿ ಆಗಿದೆ ಗ್ರಾಮ್ಗೆ. 290 ರೂಪೀಸ್ 1 ಗ್ರಾಮಿನ ಬೆಳ್ಳಿ ಆಗುತ್ತೆ. 310 ಹೋಗಿತ್ತು, ಮತ್ತೆ 3 ಲಕ್ಷಕ್ಕೆ ಬಂತು, ಮತ್ತೆ ಇವಾಗ ಮತ್ತೆ ಕಮ್ಮಿ ಆಗ್ತಾ ಇದೆ. 265 ಇಂದ ಗ್ರಾಜುವಲಿ ಇನ್ಕ್ರೀಸ್ ಆಯ್ತು, ಇವಾಗ ಮತ್ತೆ ವಾಪಸ್ಸು ಕೆಳಗೆ ಬರ್ತಾ ಇದೆ. ಬೆಳ್ಳಿ ಆಧಾರದಲ್ಲಿ ವಿಪರೀತವಾಗಿ ಫ್ಲಕ್ಚುಯೇಷನ್ ಅಪ್ ಅಂಡ್ ಡೌನ್ ಆಗ್ತಾ ಇದೆ. ಬೆಳ್ಳಿಯಲ್ಲಿ ಅಪ್ಪೆ ಆಗ್ತಾ ಇರೋದು, ಡೌನ್ ಆಗ್ತಾ ಇಲ್ಲ. ಸೊ GST ಮೇಕಿಂಗ್ ವೇಸ್ಟೇಜ್ ಆಡ್ ಮಾಡಿದ್ರೆ ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ನೋಡ್ಕೊಂಡು ಚಿನ್ನ ಖರೀದಿನ ನೀವು ಮಾಡಬಹುದು. ಸದ್ಯಕ್ಕೆ ಇದಿಷ್ಟು ಅಪ್ಡೇಟು. ಸಿಗೋಣ ಇನ್ನೊಂದಷ್ಟು ವಿಡಿಯೋದಲ್ಲಿ.